ಮನೇಲಿ ಏನಾದರೂ ರುಚಿಯಾಗಿ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಕಾರ್ನ್ ಚೀಸ್ ಬಾಲ್ಸ್ನ ಟ್ರೈ ಮಾಡಿ. ಟೇಸ್ಟ್ ಅಂತೂ ಏನು ಸಕ್ಕತ್ತಾಗಿರುತ್ತೆ ಅಂತೀರಾ, ಅದರಲ್ಲೂ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮಸ್ಕಾರ ಎಲ್ರಿಗೂ, ಮಂಡ್ಯಕಾಯಿ ರುಚಿಗೆ ಸ್ವಾಗತ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಡ ಮಾಡ್ದೇ ಬನ್ನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಕಾರ್ನ್ ಚೀಸ್ ಬಾಲ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಮೀಡಿಯಮ್ ಸೈಜಲ್ಲಿರೋ 3 ಆಲೂಗೆಡ್ಡೆನ ಬೇಯಿಸಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ತೀನಿ. ಈ ರೀತಿ ಮ್ಯಾಶ್ ಮಾಡಾದ್ಮೇಲೆ ಅದಕ್ಕೆ ಈಗ ನಾನು ಸ್ವೀಟ್ ಕಾರ್ನ ಸೇರಿಸ್ತೀನಿ. ಸ್ವೀಟ್ ಕಾರ್ನ ನಾನಿಲ್ಲಿ ನೀಟಾಗಿ ಬಿಡಿಸಿಟ್ಕೊಂಡು ಅದನ್ನು ಚಾಪರಲ್ಲಿ ಸಣ್ಣದಾಗಿ ಹೆಚ್ಕೊಳ್ತೀನಿ. ಚಾಪರ್ ಇಲ್ಲ ಅಂತಂದರೆ ಚಾಕುಲಿ ಕೂಡ ಹೆಚ್ಕೋಬೋದು. ಇದನ್ನು ಹಾಗೆ ಹಾಕೋದ್ರಿಂದ ಎಣ್ಣೆಲಿ ಕರಿಬೇಕಾದ್ರೆ ಕಾರ್ನ್ ಬಂದ್ಬಿಟ್ಟು ಸಿಡಿಯುತ್ತೆ. ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿ ಹಾಕೋದ್ರಿಂದ ಸಿಡಿಯಲ್ಲ ಅಂತಿಟ್ಟು ಅಷ್ಟೇ. ಎಣ್ಣೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನು ನಾನು ಬೇಯಿಸಿರೋ ಆಲೂಗಡ್ಡೆಗೆ ಸೇರಿಸ್ಕೊಳ್ತೀನಿ. ಇದರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ತುಂಬ ಕಮ್ಮಿ ಐಟಮ್ನ ಬಳಸಿ ತುಂಬ ಟೇಸ್ಟಿಯಾಗಿ ಮಾಡುವಂಥ ಸ್ನ್ಯಾಕ್ಸ್ ರೆಸಿಪಿ ಇದು. ಇವಾಗ ಕಟ್ ಮಾಡಿರೋ ಜೋಳನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದ ಜೋಳನ ನಾನಿಲ್ಲಿ ಆಲೂಗಡ್ಡೆ ಜೊತೆ ಸೇರಿಸ್ಕೊಳ್ತೀನಿ. ಇದಕ್ಕೆ ಈಗ ನಾನು ಸಣ್ಣದಾಗಿ ಕಟ್ ಮಾಡಿರೋ ಅರ್ಧ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು ಪುಡಿ, ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಆರಿಗೆನೋನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿನ ನಾನು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಇವಾಗ ಇದಕ್ಕೆ ನಾನು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಮನೇಲಿರೋ ಒಣಮೆಣಸಿನ್ಕಾಯಿನ ಬಳಸಿ ಅದನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡಿಟ್ಕೊಂಡ್ರೆ ಈ ರೀತಿ ಕ್ರಷ್ ಮಾಡಿದ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಿಧಾನಕ್ಕೆ ಎಲ್ಲ ಪೂರ್ತಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಮಿಕ್ಸ್ ಮಾಡಾದಮೇಲೆ ಇದನ್ನು ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಲ್ಲಿ ನಾನು ಇದನ್ನು ಉಂಡೆ ಮಾಡಿ ಇಟ್ಕೊಳ್ತೀನಿ. ಉಂಡೆನ ನೀವು ಬೇಕಾದರೆ ಚಿಕ್ಕದು ಮಾಡ್ಕೋಬೋದು, ಇಲ್ಲ ಇನ್ನೂ ದಪ್ಪನೂ ಮಾಡ್ಕೋಬೋದು. ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಂದರೆ ನೀವು ಇನ್ನೂ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ನಾನು ತೋರಿಸಿರೋ ಕ್ವಾಂಟಿಟಿಲಿ ಹತ್ತತ್ರ 8 ಉಂಡೆ ಮಾಡ್ಕೋಬೋದು. ಈ ರೀತಿ ಮೀಡಿಯಮ್ ಸೈಜು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು 8 ಉಂಡೆನ ನಾನಿಲ್ಲಿ ರೆಡಿ ಮಾಡ್ತೀನಿ. ಇನ್ನೊಂದು ಕಡೆ ನಾನೀಗ ಚೀಸ್ ಕ್ಯೂಬ್ಸ್ನ ರೆಡಿ ಮಾಡ್ಕೊಳ್ತೀನಿ. ಚೀಸ್ ಈ ರೀತಿ ಚಿಕ್ಕದಾಗಿ ಕ್ಯೂಬ್ ಶೇಪಲ್ಲಿ ಸಿಗುತ್ತೆ. ಅದನ್ನು ತೊಗೊಂಡು ಒಂದು ಚೀಸನ್ನು ನಾನು ಇಲ್ಲಿ 4 ಭಾಗ ಮಾಡ್ಕೊಳ್ತಾ ಇದ್ದೀನಿ. 8 ಉಂಡೆಗೆ ನಾನಿಲ್ಲಿ 2 ಚೀಸ್ ಕ್ಯೂಬ್ಸ್ನ ಬಳಸ್ತಾ ಇದ್ದೀನಿ. ಇಲ್ಲಿ ಚೀಸ್ ದಪ್ಪ ಅಂತ ಅನ್ನಿಸ್ದಾಗ ಚಿಕ್ಕದಾಗಿ ಮಾಡಿದಾಗ ಇನ್ನೂ 4 ಪೀಸ್ ಎಕ್ಸ್ಟ್ರಾ ಮಾಡ್ಕೋಬೋದು. ಇದರಲ್ಲಿ ಚೀಸೆಲ್ಲ ಕಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಟು ಈಗ ನಾನು ಕೋಟಿಂಗಿಗೆ ರೆಡಿ ಮಾಡ್ಕೊಳ್ತೀನಿ. ಕೋಟಿಂಗಿಗೆ ನಾನಿಲ್ಲಿ 2 ಟೀ ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಕೋಟಿಂಗಿಗೆ ಮಿಕ್ಸ್ ರೆಡಿ ಆದ ತಕ್ಷಣ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ಇವಾಗ ನಾನು ನಾನೇನು ಆಲೂಗಡ್ಡೆ ಉಂಡೆ ಮಾಡಿಟ್ಟಿದ್ದೆ ಅದಕ್ಕೆ ನಾನು ಇವಾಗ ಚೀಸ್ನ ಹಾಕ್ಕೊಳ್ತೀನಿ. ಈ ರೀತಿ 8 ಉಂಡೆಗೆ ನಾನು ಇಲ್ಲಿ 8 ಚೀಸ್ ಕ್ಯೂಬ್ಸ್ನ ತೊಗೊಂಡಿದ್ದೀನಿ. ಒಂದು ಉಂಡೆನ ಕೈಗೆ ಎತ್ಕೊಂಡು ಅದನ್ನು ಸ್ವಲ್ಪ ಅಗಲ ಮಾಡಿ ಒಂಥರ ಹೋಲ್ ಥರ ಬಟ್ಲ ಶೇಪಲ್ಲಿ ಮಾಡಿಟ್ಟು ಅದರೊಳಗೆ ಇದನ್ನು ಚೀಸ್ ಕ್ಯೂಬ್ನ ಹಾಕಿ ಸುತ್ತ ಪ್ಯಾಕಪ್ ಮಾಡ್ತೀನಿ. ಈ ರೀತಿ ಚೀಸ್ನ ನೀಟಾಗಿ ಪ್ಯಾಕಪ್ ಮಾಡಿಲ್ಲ ಅಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಒಳಗೆ ಮೆಲ್ಟ್ ಆಗೋಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಸುತ್ತ ಎಲ್ಲೂ ಓಪನ್ ಆಗದೇನೆ ಇರೋ ಥರ ಪ್ಯಾಕಪ್ ಮಾಡಬೇಕು. ಟೇಸ್ಟ್ ಸ್ವಲ್ಪ ಚೀಸಿಯಾಗಿರಲಿ ಅಂತೇಳಿ ನಾನಿಲ್ಲಿ ದಪ್ಪ ಚೀಸ್ ಕ್ಯೂಬ್ಸ್ನೇ ಹಾಕಿದ್ದೀನಿ. ಈ ರೀತಿ ಎಲ್ಲ ಆಲೂಗೆಡ್ಡೆ ಉಂಡೆ ಒಳಗೆ ಚೀಸ್ನ ಸೇರಿಸಿಟ್ಕೊಳ್ತೀನಿ. ಬಟ್ಲ ಶೇಪಲ್ಲಿ ಮಾಡಿ ಅದರೊಳಗೆ ಒಂದು ಚೀಸ್ ಹಾಕಿ ಸುತ್ತ ನೀಟಾಗಿ ನಿಧಾನಕ್ಕೆ ಪ್ಯಾಕ್ ಮಾಡ್ಕೊಳ್ತಾ ಬಂದರೆ ಅದು ನೀಟಾಗಿ ಕವರ್ ಆಗುತ್ತೆ, ಎಲ್ಲೂ ಕೂಡ ಓಪನ್ ಆಗೋದಿಲ್ಲ ಆವಾಗ. ಈ ರೀತಿ ಉಂಡೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ಎಣ್ಣೆಲಿ ಕರಿಯೋದಷ್ಟೇ ಬಾಕಿ. ಕೋಟಿಂಗ್ ಎಲ್ಲ ಹಚ್ಕೊಂಡು ಇವಾಗ ಇದಕ್ಕೆ ನಾನು ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡ್ಕೊಳ್ತೀನಿ. ಉಂಡೆನೆಲ್ಲ ಪಕ್ಕಕ್ಕೆ ಎತ್ತಿಟ್ಟು ಬ್ರೆಡ್ ಕ್ರಮ್ಸ್ಗೆ ನಾನಿಲ್ಲಿ 4 ಬ್ರೆಡ್ನ ಬಿಡಿಸಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ಕಾರ್ನ್ ಚೀಸ್ ಬಾಲ್ಸು ಆಚೆಗಡೆಯಿಂದ ಕ್ರಿಸ್ಪಿಯಾಗಿರಬೇಕು ಅಂದರೆ ಬ್ರೆಡ್ ಕ್ರಮ್ಸ್ನ ಬಳಸಬೇಕು. ಅದರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ ಟೇಸ್ಟು. ಈ ಬ್ರೆಡ್ ಪುಡಿನ ಒಂದು ತಟ್ಟೆಗೆ ಹಾಕ್ಕೊಂಡು ಇವಾಗ ನಾನು ಕೋಟಿಂಗ್ ಶುರು ಮಾಡ್ತೀನಿ. ಕೋಟಿಂಗಿಗೆ ನಾನು ಒಂದು ಉಂಡೆನ ತೊಗೊಂಡು ಫಸ್ಟು ಕಾರ್ನ್ಫ್ಲೋರ್ ಕೋಟಿಂಗಲ್ಲಿ ಒದ್ದೆ ಮಾಡಿಕೊಂಡು ಅದನ್ನು ನಾನು ಇವಾಗ ಬ್ರೆಡ್ಡಲ್ಲಿ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಪ್ರತಿ ಉಂಡೆನೂ ಫಸ್ಟು ಕಾರ್ನ್ಫ್ಲೋರಲ್ಲಿ ನೆನೆಸಿ ಆಮೇಲೆ ನಾನಿಲ್ಲಿ ಬ್ರೆಡ್ ಕೋಟಿಂಗ್ನ ಮಾಡ್ತಾಯಿದ್ದೀನಿ. ಒಂದು ಸತಿ ಕಾರ್ನ್ಫ್ಲೋರ್ ಕೋಟಿಂಗ್ ಆದಮೇಲೆ ಇನ್ನೊಂದು ಸತಿ ಬ್ರೆಡ್ ಕೋಟಿಂಗ್ನ ಮಾಡಿಕೊಂಡ್ರೆ ಎಲ್ಲ ಉಂಡೆನೂ ರೆಡಿ ಆಗುತ್ತೆ. ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಇವಾಗ ಇದನ್ನು ನಾನು ಡೀಪ್ ಫ್ರೈ ಮಾಡ್ಕೊಳ್ಳೋಕೆ ರೆಡಿ ಮಾಡ್ತೀನಿ. ಒಂದು ಕಾದಿರೋ ಬಾಣಲಿಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆನ ನಾನು ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಂಡು ಸ್ವಲ್ಪ ಮೀಡಿಯಮ್ ಆಗಿ ಎಣ್ಣೆ ಕಾದ ತಕ್ಷಣ ನಾನು ಇದಕ್ಕೆ ಉಂಡೆಗಳನ್ನ ಸೇರಿಸ್ಕೊಳ್ತೀನಿ. ಇಲ್ಲ ಅಂತಂದರೆ ಆಚೆಗಡೆ ಕೋಟಿಂಗ್ ಜಾಸ್ತಿ ಬೇಗ ಕ್ರಿಸ್ಪಿ ಆಗುತ್ತೆ, ಒಳಗಡೆ ಬೇಯೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು 2 ಕಡೆನೂ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತೀನಿ. ಒಳಗಡೆ ಇರೋ ಚೀಸು ಮೆಲ್ಟ್ ಆಗಬೇಕು, ಒಳಗಡೆ ಎಲ್ಲ ಫುಲ್ಲು ಬಿಸಿ ಆಗಬೇಕು. ಅದಕ್ಕೋಸ್ಕರ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ತೀವಿ. ಕಾರ್ನ್ ಚೀಸ್ ಬಾಲ್ಸ್ನ ಸುತ್ತ ನಿಧಾನಕ್ಕೆ ಮೀಡಿಯಮಲ್ಲೇ ಫ್ರೈ ಮಾಡೋದ್ರಿಂದ ಕಲರ್ ಈ ರೀತಿ ಚೇಂಜ್ ಆಗುತ್ತೆ, ಫುಲ್ಲು ಕ್ರಿಸ್ಪಿ ಆಗಿರುತ್ತೆ. ಈಗ ಒಂದೊಂದನ್ನೇ ನಾನು ಆಚೆ ತೆಗೆದಿಟ್ಕೊಂಡು ಮಿಕ್ಕಿದಷ್ಟು ಬಾಲ್ಸ್ನ ನಾನು ಹಾಕಿ ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಕಾರ್ನ್ ಚೀಸ್ ಬಾಲ್ ಮಾಡಬೇಕಾದ್ರೆ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಎಣ್ಣೆ ಜಾಸ್ತಿ ಕಾದಿರಬಾರ್ದು. ಈ ರೀತಿ ನಿಧಾನವಾಗಿ ಸುತ್ತ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಫುಲ್ಲು ಚೀಸಿಯಾಗಿರುತ್ತೆ, ಆಚೆಗಡೆ ಫುಲ್ಲು ಕ್ರಿಸ್ಪಿಯಾಗಿರುತ್ತೆ. ನಾನು ಈ ರೀತಿ ಎಲ್ಲ ಉಂಡೆನೂ ಫ್ರೈ ಮಾಡಿಕೊಂಡು ಇವಾಗ ಇದನ್ನು ನಾನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈ ಥರ ರೆಸಿಪಿನ ಮನೇಲಿ ಮಕ್ಳಿಗೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬಿಸಿಯಾಗಿ ತಿಂತಿದ್ರೆ ಆ ಚೀಸ್ಗೂ ಅದಕ್ಕೂ ಸಖತ್ತಾಗಿರುತ್ತೆ ಟೇಸ್ಟು. ಈ ಕಾರ್ನ್ ಚೀಸ್ ಬಾಲ್ಸ್ನ ನಾನಿಲ್ಲಿ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ. ಬಿಸಿಯಾಗಿ ಟೊಮೆಟೊ ಸಾಸ್ ಜೊತೆ ತಿಂತಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಮಿಸ್ ಮಾಡ್ದೇ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ರೆಸಿಪಿ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.